ಹಲೋ, ವೆಲ್ಕಮ್ ಟು ಮೈ ಚಾನಲ್. ನಾ ಇವತ್ತು ಮತ್ತೊಂದು ಹೆಲ್ದಿಯಸ್ಟ್ ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು, ಬ್ರೇಕ್ಫಾಸ್ಟ್ ಅಂತಲೂ ಹೇಳ್ಬೋದು. ನೀವು ಯಾವುದಕ್ಕೆ ಮಾಡ್ಕೊಂಡು ತಿಂದರೂ ನಡೀತದೆ ಇದನ್ನು. ಆ್ಯಂಡ್ ದ ಮೇನ್ ಇಂಗ್ರೀಡಿಯಂಟ್ಸ್ ಈಸ್ ಸೋಯಾ ಚಂಕ್ಸ್. ಸೋಯಾ ಚಂಕ್ಸ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ರಿಪ್ಲೇಸ್ಮೆಂಟ್ ಅಂತಲೇ ಹೇಳ್ತಾರೆ. ಬಿಕಾಸ್ ಅಷ್ಟು ಪ್ರೋಟೀನ್ ಅದ ಸೋಯಾ ಚಂಕ್ಸ್ ಒಳಗೆ. ಬಟ್ ಕೆಲವೊಬ್ಬರಿಗೆ ಸೋಯಾ ಚಂಕ್ಸ್ ಇದ್ದು ಟೆಕ್ಸ್ಚರ್ ಸೇರಂಗಿಲ್ಲ, ಹಿಂಗಾಗಿ ಅವ್ರು ಅವಾಯ್ಡ್ ಮಾಡ್ತಾರೆ. ಬಟ್ ಅಂಥವ್ರು ಈ ಬೈಟ್ಸನ್ನು ಮಾಡ್ಕೊಂಡು ತಿನ್ರಿ. ಅದಕ್ಕೆ ಮೊದ್ಲಿಕ್ಕೆ 1 ಕಪ್ ನೀರು ಹಾಕೊಂಡು ಅದ್ರಾಗ 1 ಬಟ್ಲ ಸೋಯಾ ಚಂಕ್ಸ್ ಹಾಕೊಂಡು ಕುದಿಲಿಕ್ಕೆ ಇಡೋಣ. ಗ್ಯಾಸ್ ಸಿಮ್ ಒಳಗನೆ ಇಟ್ಕೊಳ್ಳಿ. ನೆಕ್ಸ್ಟು ನಾ ಇಲ್ಲಿ ವೆಜಿಟೇಬಲ್ಸನ್ನು ಚಾಪ್ ಮಾಡ್ಕೊಳಿಗತ್ತೀನಿ. ಮೊದ್ಲಿಕ್ಕೆ 2 ಹಸಿಮೆಣ್ಸಿನ್ಕಾಯಿ, 1 ಉಳ್ಳಾಗಡ್ಡಿ, 5ರಿಂದ 6 ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡೇನಿ. ನಾ ಇಲ್ಲೇ ಹೆಚ್ಚು ಸ್ಪೈಸಿ ಮಾಡ್ಕೊಳಿಗತ್ತಿಲ್ಲ, ಯಾಕಂದ್ರೆ ನನ್ನ ಮಗನಿಗೂ ಸ್ನ್ಯಾಕ್ಸ್ ಮಾಡ್ಲಿಗತ್ತೀನಿ. ಹಿಂಗಾಗಿ ನಾ 2 ಮೆಣಸಿನ್ಕಾಯಿ ಹಾಕೊಂಡೇನಿ. ನಿಮಗೆ ಹೆಚ್ಚಿಗೆ ಸ್ಪೈಸಿ ಬೇಕಿತ್ತಂದ್ರೆ ನೀವು ಹೆಚ್ಚು ಮೆಣಸಿನ್ಕಾಯನ್ನ ಆ್ಯಡ್ ಮಾಡ್ಕೊಳ್ಳಿ. ಇದು ಚಾಪ್ ಆದಮೇಲೆ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಲಿಗತ್ತೀನಿ. ನಾ ಇಲ್ಲೇ 3 ಬೀನ್ಸು, ಸ್ವಲ್ಪ ಸ್ವೀಟ್ ಕಾರ್ನು, 1 ಡಬ್ಬು ಮೆಣಸಿನ್ಕಾಯಿ, 1 ಕ್ಯಾರೆಟು, ಆಮೇಲೆ 1 ಸೌತೆಕಾಯಿನ ತೊಗೊಂಡೇನಿ. ನಿಮ್ಮ ಮನೆ ಒಳಗೆ ಯಾವ್ಯಾವ ವೆಜಿಟೇಬಲ್ಸ್ ಇರ್ತಾವ ಎಲ್ಲ ವೆಜಿಟೇಬಲ್ಸನ್ನು ನೀವು ಆ್ಯಡ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಇವನ್ನೆಲ್ಲ ಚಾಪ್ ಮಾಡ್ಕೊಂಡು ಆದಮೇಲೆ ಸೋಯಾ ಚಂಕ್ಸನ್ನು ಓವರ್ ಕುಕ್ ಮಾಡ್ಕೊಳ್ಬೇಡ್ರಿ, ನೋಡ್ಕೋತಾ ಇರ್ರಿ. 1 ಕುದಿ ಬಂದ್ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಇಮಿಡಿಯೇಟ್ಲಿ ಸೋಯಾ ಚಂಕ್ಸನ್ನು ಕೋಲ್ಡ್ ವಾಟರ್ಗೆ ಟ್ರಾನ್ಸ್ಫರ್ ಮಾಡ್ಕೊರಿ. ಓವರ್ ಕುಕ್ ಆತಂದ್ರೆ ಹೆಚ್ಚು ಜ್ಯೂಸಿ ಆಗ್ತಾವ. ಹೆಚ್ಚು ಜ್ಯೂಸಿ ಆತಂದ್ರೆ ನಿಮ್ಮ ಸೋಯಾ ಬೈಟ್ಸ್ ಕ್ರಿಸ್ಪಿ ಬರಂಗಿಲ್ಲ, ಫುಲ್ ಸಾಫ್ಟ್ ಮೆತ್ತಗೆ ಬರ್ತಾವೆ. ಅದ್ರ ಸಂಬಂಧ ಓವರ್ ಕುಕ್ ಮಾಡ್ಕೊಳ್ಬೇಡ್ರಿ. 1 ಕುದಿ ಬಂದ್ಕೊಳ್ಳಿ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಆ್ಯಂಡ್ ಎಷ್ಟು ಸಾಧ್ಯದನೋ ಅಷ್ಟು ಸ್ಕ್ವೀಸ್ ಮಾಡ್ಕೊರಿ, ವಾಟರ್ ರಿಮೂವ್ ಮಾಡ್ಕೊರಿ. ನೆಕ್ಸ್ಟು ವಾಟರ್ ರಿಮೂವ್ ಮಾಡ್ಕೊಂಡಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣಂತ. ಮಿಕ್ಸಿ ಮಾಡ್ಕೊಂಡು ಆದ್ಮೇಲೂ ನೀವು ಕೈಯೊಳಗೆ ಹಿಡಿದು ಚೆಕ್ ಮಾಡಿರಿ. ನಿಮಗೆ ಇನ್ನೂ ವಾಟರ್ ಅನ್ನಿಸ್ತಿತ್ತಂದ್ರೆ ನೀವು ಅದನ್ನು ಸ್ಕ್ವೀಸ್ ಮಾಡ್ಕೊರಿ. ನೆಕ್ಸ್ಟು ಮಿಕ್ಸರ್ ಮಾಡ್ಕೊಂಡು ಸೋಯಾ ಚಂಕ್ಸನ್ನು ನಾವು ವೆಜಿಟೇಬಲ್ಸ್ ಇರೋ ಪುಸ್ತಕನ ಟ್ರಾನ್ಸ್ಫರ್ ಮಾಡ್ಕೊಂಡು ಆದಿಂದ ನಾವಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳಿಗತ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಿಗತ್ತೀನಿ, ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಳಿಗತ್ತೀನಿ. ಹಿಂಗೆ ಆಪ್ಷನಲ್ ಅದ, ನಾ ಫ್ಲೇವರ್ ಸಂಬಂಧ ಹಾಕ್ಕೊಳಿಗತ್ತೀನಿ. ಅದಾದಮೇಲೆ ಅರ್ಧ ಚಮಚ ಖಾರ ಪುಡಿ ಹಾಕ್ಕೊಳಿಗತ್ತೀನಿ. ಖಾರ ಪುಡಿ ಹಾಕೊಂಡಾದ್ಮೇಲೆ 50 ಚಾಟ್ ಮಸಾಲ ಹಾಕ್ಕೊಳಿಗತ್ತೀನಿ. ಅದಾದಮೇಲೆ ಅರ್ಧ ಚಮಚ ಒರೆಗೆನೂ ಹಾಕೊಂಡು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳಿಗತ್ತೀನಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ವಿಡಿಯೋ ನೋಡ್ಲಿಗತ್ತೀರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನ ಎನ್ಕರೇಜ್ಮೆಂಟು ಆಗ್ತದೆ, ಹೆಲ್ಪೂ ಆಗ್ತದೆ. ನೆಕ್ಸ್ಟು ಬೈಂಡಿಂಗಿಗೆ ಅಂತ ಹೇಳಿ ನಾ ಇಲ್ಲೇ 4 ಚಮಚ ಅಕ್ಕಿ ಹಿಟ್ಟನ್ನು ಹಾಕ್ಕೊಳಿಗತ್ತೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಸಣ್ಣ ಬೈಟನ್ನು ಮಾಡ್ಕೋತಾ ಹೋಗ್ರಿ. ಆ್ಯಂಡ್ ತಿನ್ಬೇಕಾದ್ರೆ ನಿಮಗೆ ಇಷ್ಟು ಫ್ಲೇವರ್ಫುಲ್ ಇರ್ತದಲ್ಲ ಈ ಸೋಯಾ ಬೈಟ್ಸ್. ನೀವು ಎಷ್ಟು ಹೆಚ್ಚು ವೆಜಿಟೇಬಲ್ಸನ್ನು ಆ್ಯಡ್ ಮಾಡ್ತೀರಿ ಅಷ್ಟು ನಿಮಗೆ ಫ್ಲೇವರ್ಫುಲ್ ಇರ್ತದೆ. ಆ್ಯಂಡ್ ಮಸಾಲೆ ಅದು ಏನೂ ಹಾಕಿಲ್ಲ, ಭಾಳ ಜಂಟಲ್ ಇರ್ತದೆ ಇದು ನಿಮ್ಮ ಗಟ್ ಮೇಲೆ. ಮಕ್ಕಳಿಗಂತೂ ಅಗದಿ ಈಸಿಲಿ ಡೈಜೆಸ್ಟ್ ಆಗ್ತದೆ ಈ ಫುಡ್. ಸೊ ಈ ಥರ ಬೈಟ್ಸ್ ಮಾಡ್ಕೊಳಿಗತ್ತೀನಿ. ನಿಮಗೆ ಸೈಜ್ ದೊಡ್ಡ ಬೇಕಂದ್ರೆ ನೀವು ದೊಡ್ಡ ಬೈಟ್ಸನ್ನು ಮಾಡ್ಕೊಳ್ಬಹುದು. ಆ್ಯಂಡ್ ಇದನ್ನು ನೀವು ಡೀಪ್ ಫ್ರೈನು ಮಾಡ್ಕೊಳ್ಬಹುದು. ನಾ ಹೆಲ್ದಿ ಇರಲಿ ಹೆಚ್ಚು ಅಂತ ಹೇಳಿ ನಾನು ಇಲ್ಲೇ ಇದನ್ನು ಪಡ್ಡು ಹಂಚೊಳಗೆ ಮಾಡ್ಕೊಳಿಗತ್ತೀನಿ. ಆ್ಯಂಡ್ ಪಡ್ಡು ಹಂಚೊಳಗೆ 1 ಚಮಚ ಎಣ್ಣೆ ಹಾಕಿರಿ. ಎಣ್ಣೆ ಹಾಕ್ಕೊಂಡು ಬೈಟ್ಸನ್ನು ಹಾಕೋತಾ ಹೋಗ್ರಿ. ಆ್ಯಂಡ್ ಈ ಬೈಟ್ಸನ್ನು ನೀವು ಲೋ ಫ್ಲೇಮ್ ಒಳಗೆ 4ರಿಂದ 5 ನಿಮಿಷ ಬೇಯಿಸ್ಕೋಬೇಕಾಗ್ತದೆ. ಮುಚ್ಚಿಟ್ಕೊಂಡು ಒಂದು ಸೈಡ್ ಬೆಂದ್ಕೊಂಡು ಇನ್ನೊಂದು ಸೈಡ್ ಬೈಲಿಸ್ಕೊಂಡು ಹಾಕೊಂಡು ಬೇಯಿಸ್ಕೊಂಡು 2 ಕಡೆ ಬೇಯಿಸ್ಕೊಂಡು ಆದಮೇಲೆ ಸೈಡಿನೂ ಬೇಯಿಸ್ಕೊಂಡು. ಈಗ ನಿಮಗೆ ಅನ್ನಿಸ್ಬೋದು ಇದು ಟೈಮ್ ಕನ್ಸ್ಯೂಮಿಂಗ್ ಅದ ಅಂತ ಹೇಳಿ, ಬಟ್ ನೀವು ಡೀಪ್ ಫ್ರೈ ಮಾಡಬೇಕಾದ್ರೂ ಇದನ್ನು ಲೋ ಫ್ಲೇಮ್ ಒಳಗೆ ಇಟ್ಟಲ್ಲ ಡೀಪ್ ಫ್ರೈ ಮಾಡಬೇಕು. ಆವಾಗ ನೀವು ವೇಟ್ ಮಾಡಿ ಡೀಪ್ ಫ್ರೈ ಮಾಡಿ ತಿಂತೀರಿ. ಅದಕ್ಕೆ ವೇಟ್ ಮಾಡ್ಲಿಕ್ಕೆ ಆಗ್ತದೆ, ಹೆಲ್ದಿ ಆಪ್ಷನ್ ಅದ. ಪಡ್ಡು ಹಂಚೊಳಗೆ ವೇಟ್ ಮಾಡಿ ಯಾಕೆ ನೀವು ಮಾಡ್ಕೊಂಡು ತಿನ್ಬಾರ್ದಲ್ಲ. ಸೊ ಕಲರೂ ಅಷ್ಟೇ ಚಂದ ಬರ್ತಾವ, ಫ್ಲೇವರೂ ಅಷ್ಟೇ ಚಲೋ ಇರ್ತದೆ ಬಾಯಾಗ ನಿಮಗೆ ತಿನ್ಬೇಕಾದ್ರೆ. ಸೊ ಡೆಫಿನೆಟ್ಲಿ ನೀವು ಮಿಸ್ ಮಾಡ್ದನ ನಿಮಗೆ ನಿಮ್ಮ ಮಕ್ಕಳಿಗೆ ಮಾಡ್ಕೊಂಡು ತಿನ್ನಿರಿ, ಅದೇ ರುಚಿ ಬರ್ತಾವ. ಆ್ಯಂಡ್ ರೆಸಿಪಿನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಅವರು ಮಾಡ್ಕೊಂಡು ತಿನ್ನಿ. ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.